ಹಾಯ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಈಗ ವಿಡಿಯೋದಲ್ಲಿ ನನ್ನ ಬ್ಲೌಸಿಗೆ ಪೈಪಿಂಗ್ ಯಾವ ರೀತಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ದಿನ ತೋರಿಸಿದ್ದು ಪೈಪಿಂಗ್ ಮಾಡೋದನ್ನು ತೋರಿಸಿದ್ದೆ, ಹೆಮ್ಮಿಂಗ್ ಮಾಡೋದನ್ನು ತೋರಿಸಿದ್ದೆ. ಬಟ್ ಈಗ ಯಾವ ರೀತಿ ಅಂದರೆ ಅವರಿಗೆ ಪೈಪಿಂಗು ಬೇಡವಂತೆ ಮತ್ತು ಹೆಮ್ಮಿಂಗ್ ಥರನೂ ಬೇಡವಂತೆ. ನಮಗೆ ಈ ತರ ಮಡಚ್ಕೊಟ್ರು ಸಾಕು ಅಂತ ಹೇಳಿದ್ರು. ಹಾಗಾಗಿ ನನಗೂ ಇದು ಹೊಸದು ಅನ್ನಿಸ್ತು. ಹಾಗಾಗಿ ನಿಮಗೆ ಇದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಿಲ್ಲ, ನಾವು ಹೆಮ್ಮಿಂಗಿಗೆ ಹೇಗೆ ತಗೊಳ್ತೀವೋ ಆ ರೀತಿ ನಾವು ಕಟ್ ಮಾಡಿಕೊಂಡು ಹೀಗೆ ನಾವು ಹೆಮ್ಮಿಂಗಿಗೆ ಮಡಚ್ಕೊಳ್ತೀವಲ್ಲ, ಅವರು ಹೆಮ್ಮಿಂಗ್ ಮಾಡೋದು ಬೇಡ, ಅದ್ರ ಮೇಲೆನೆ ಸ್ಟಿಚ್ ಮಾಡೋದು ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ 1.5 ಇಂಚಷ್ಟು ಪೀಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸ್ಟ್ರೈಟ್ ಅಲ್ಲ, ಹೀಗೆ ಈ ರೀತಿ ಕ್ರಾಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಜಾಯಿಂಟ್ ಸಹ ನಾನು ಮಾಡಿಟ್ಕೊಂಡಿದ್ದೀನಿ. ಪೈಪಿಂಗ್ ಮಾಡಬೇಕಾದ್ರೆ ನಾವು ಹಿಂಗ್ ಮಡಚಿ ಸ್ಟಿಚ್ ಹಾಕೊಬೇಕಾಗತ್ತೆ. ಇದು ನಾನು ಪೈಪಿಂಗ್ ಮಾಡ್ತಿಲ್ವಲ್ಲ, ಹಾಗಾಗಿ ನಾನೀಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಇದ್ಬಿಟ್ರೆ ನಮಿಗೂ ಈಸಿ ಅನ್ಸುತ್ತೆ, ಹೊಲಿಯೋರಿಗೂ ತುಂಬಾ ಈಸಿಯಾಗಿ ಈ ತರ ಕಸ್ಟಮರ್ ಸಿಕ್ಕಿದ್ರೆ. ಯಾಕಂದ್ರೆ ಪೈಪಿಂಗ್ ತಲೆನೋವಿಲ್ಲ, ಮತ್ತೆ ಹೆಮ್ಮಿಂಗ್ದು ಕೆಲಸ ಇರಲ್ಲ. ಹಾಗಾಗಿ ಇದೇ ಈಸಿ ಅನ್ನಿಸ್ತು. ಇದ್ರ ಈಸಿ ಮೆಥಡ್ ಅಲ್ಲಿ ಒಂದು ವಿಡಿಯೋ ಮಾಡೋಣ ಅನ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಈಸಿ ಟಿಪ್ಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು 1/2 ಇಂಚು ಹೀಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ನಾನು ಹಾಕಿರೋ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಟೈಲರಿಂಗ್ಸ್ ಬಗ್ಗೆ ಮತ್ತೆ ಶಾರ್ಟ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನನ್ನ ಚಾನಲ್ನ ನೋಡಿ ಯೂಸ್ ಆಗೋ ಥರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಟೈಲರಿಂಗ್ ವಿಚಾರದಲ್ಲಿ ಯಾವುದು ಗೊತ್ತಾಗಲ್ಲ ಅವರು ಈಸಿಯಾಗಿ ನೋಡಿ ಕಲಿಬೋದು. ಈಸಿಯಾಗಿ ಸ್ಟಿಚಿಂಗು ಮತ್ತು ಈಸಿಯಾಗಿ ಕಟಿಂಗ್ಸು ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಫಾಲ್ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆನೂ ಸಹ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದು, ಮತ್ತು ಪೈಪಿಂಗ್ ಮಾಡೋದು, ಮತ್ತು ಬ್ಲೌಸ್ ಯಾವ ರೀತಿ ತುಂಬ ಈಸಿಯಾಗಿ ಸರಳವಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸಹ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಒಂದು ಈಸಿ ಮೆಥಡ್ ಅಂತ ಅನ್ನಿಸ್ತು, ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಈ ರೀತಿ ಮಾಡ್ತಿರೋದು. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೀಗೆ ನಾವು ಸ್ಟಿಚ್ ಒಂದು 1/2 ಇಂಚು, ಪೈಪಿಂಗ್ ಆದರೆ ಒಂದು 1/4 ಇಂಚು ತೊಗೊಂಡು ಎಡ್ಜಿಗೆ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ. ಇದು ಎಮ್ಮಿಂಗ್ ಟೈಪಲ್ಲಿ ಮಾಡೋದ್ರಿಂದ ಆರಾಮ್ಸೆ ನಾವು 1/2 ಇಂಚನ್ನೇ ಈಗ ನಾವು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ಬಟ್ಟೆ ಇಟ್ಕೋಬೇಕು. ಮತ್ತು ಇಲ್ಲಿ ಹೀಗೆ ಒಂದೊಂದು ಈ ರೀತಿ ಸ್ವಲ್ಪ ಸ್ವಲ್ಪ ಹೀಗೆ ಕಚ್ಚಿ ಹಾಕ್ಕೋಬೇಕಾಗುತ್ತೆ. ಹೀಗೆ ಯಾಕಂದರೆ ನಾವು ಹಿಂಗೆ ಕ್ರಾಸಾಗಿ ತಗೊಳ್ಬೇಕಲ್ಲ, ಹಾಗಾಗಿ ಈಸಿ ಅನಿಸುತ್ತೆ. ಹಂಗಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹೀಗೆ ಕಚ್ಚಿ ಹಾಕ್ಕೋಬೇಕಾಗುತ್ತೆ. ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಿದ್ದೆ, ನಾನು ಎಲ್ಲ ಥರ ಮಾಡಿ ಹಾಕಿದ್ದೀನಿಲ್ಲ ವಿಡಿಯೋ ಅಂದ್ಬಿಟ್ಟು ನಾನು ಈ ಬ್ಲೌಸ್ ಸ್ಟಿಚ್ ಮಾಡಿದ್ದೇನೋ ಹಾಕಿಲ್ಲ. ಇದೊಂದು ಹೊಸ ರೀತಿ ಅಂತ ಅನ್ನಿಸ್ತಲ್ಲ, ಹಂಗಾಗಿ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಗೊತ್ತಿಲ್ದಿರೋರಿಗೆ ಯೂಸ್ ಆಗುತ್ತಲ್ಲ ಅನ್ನೋಕ್ಕೋಸ್ಕರ. ನೋಡಿ, ಈಗ ನಾವು ಈ ರೀತಿ ಮಾಡ್ಕೊಂಡಾಯ್ತು. ಇಲ್ಲೂ ಸಹ ನಾವು ಕಚ್ಚು ಮಾಡ್ಕೊಂಡಿದ್ದಾಯ್ತು. ಈಗ ನಾವು ಇದನ್ನು ಹೀಗೆ ಮಡಚಿ, ಎಷ್ಟು ಸರಳವಾಗಿದೆ ಅಂತೀರಾ, ನನಗಂತೂ ತುಂಬ ಖುಷಿ ಆಯ್ತು. ಈ ಥರ ಹಿಂಗೆ ಮಾಡಿಕೊಂಡು ಹೀಗೆ ನೋಡಿ, ಹಿಂದ್ಗಡೆ ಹೀಗಿರಬೇಕು.
ಎಷ್ಟು ಚಂದ ಇದೆ ಅನ್ನಿಸ್ತಿದೆ. ಮತ್ತೆ ಬೇಗ ಈಸಿ ಅಂತ ಅನಿಸುತ್ತೆ. ಈಗ ಮಡಚ್ಕೊಂಡು ಈಗ ತಗೊಂಡ್ರೆ ಹೆಮ್ಮಿಂಗ್ ಮಾಡೋದು ಏನಾಗುತ್ತೆ, ಹೆಮ್ಮಿಂಗ್ ಬಿಚ್ಕೊಳ್ಳುತ್ತೆ ಅದು ಹಳೇದಾಗ್ತಾ ಆಗ್ತಾ. ಇದೇ ಒಳ್ಳೆ ಟಿಪ್ಸ್ ಇದು. ಆರಾಮ್ಸೆ ಈ ರೀತಿ ಮಿಷಿನ್ ಸ್ಟಿಚ್ ಹಾಕೊಂಡ್ಬಿಟ್ರೆ ಬಿಚ್ಕೊಳ್ಳಲ್ಲ. ಎಷ್ಟು ವರ್ಷ ಬೇಕಾದರೂ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿರುತ್ತೆ. ನಾವು ಹೆಮ್ಮಿಂಗ್ ಮಾಡಿದ್ರು ಅಷ್ಟೇ ಒಂದೊಂದ್ರಲ್ಲೇ ಬಿಚ್ಕೊಂಡ್ಬಿಡುತ್ತೆ. ಒಳ್ಳೆ ಟಿಪ್ಸ್ ಇದು. ನಾನು ಈ ಥರ ಫಸ್ಟ್ ಟೈಮ್ ಮಾಡಿರೋದಲ್ಲ, ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ, ಹಿಂದ್ಗಡೆನೂ ಈ ರೀತಿ ಚೆನ್ನಾಗಿ ಬಂದಿದೆ. ಫ್ರಂಟು ಚೆನ್ನಾಗಿ ಬಂದಿದೆ. ಒಂಥರ ಈಸಿ, ಮತ್ತು ತಿಕ್ಕಾಗೂ ಇರುತ್ತೆ, ನೀಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಂಡ್ರೆ ಇದೇ ರೀತಿ ಮಾಡ್ಕೊಳ್ತೀನಿ. ಈ ಹೆಮ್ಮಿಂಗ್ ಇದಕ್ಕಿಂತ ಇದೇ ಬೆಟರ್ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಯಾವ ರೀತಿ ಬಂದಿದೆ ನೋಡೋಣ. ಬ್ಯಾಕು ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.